ಬಿಜೆಪಿ ಅವರು ಕೋಮು ಬಣ್ಣವನ್ನು ಬಳಿತಾ ಇದ್ದಾರೆ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಜೊತೆಗೆ ಹೆಣಗಳು ಬೀಳಿ ಅಂತ ಕಾಯ್ತಾ ಇದ್ದಾರೆ ಬಿಜೆಪಿ ಅವರು ಅಂತ ಮಾತಾಡಿದ್ದಾರೆ. ನಗರಪೇಟೆಯಲ್ಲಿ ಆದಂತ ಘಟನೆ ಚಿಕ್ಕ ಘಟನೆ ಅಂತ ಕಾಣ್ತಾ ಇರೋದು ಕಾಂಗ್ರೆಸ್ಸಿಗೆ. ಯಾಕೆಂದ್ರೆ ಕಾಂಗ್ರೆಸ್ಸಿನ ಕಣ್ಣಿಗೆ ಪೊರೆ ಬಂದಿದೆ. ಅವರಿಗೆ ಅಲ್ಪಸಂಖ್ಯಾತರು ಬಿಟ್ಟು ಇನ್ಯಾರೂ ಕಾಣಿಸಲ್ಲ. ಯಾರೋ ಒಬ್ಬ ಯುವಕ ಮುಖೇಶ್ ಅಂತವನು ತನ್ನ ಅಂಗಡಿಯಲ್ಲಿ ಹನುಮಾನ ಚಾಲಿಸ ಆಲಿಸ್ತಾ ಇರುವಾಗ ಕೂಡ ಬಂದು ಅಲ್ಪಸಂಖ್ಯಾತರು ಅವನಿಗೆ ಹಲ್ಲೆ ಮಾಡ್ತಾರೆ, ಮಾರಣಾಂತಿಕ ಹಲ್ಲೆ ಮಾಡ್ತಾರೆ. ಕಾಂಗ್ರೆಸ್ ಸರ್ಕಾರ ಅವನ ಮೇಲೇ ಕೇಸು ಮಾಡುತ್ತೆ. ಇದು ಇವತ್ತು ಕರ್ನಾಟಕದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ. ಅದಕ್ಕಾಗಿ ಕಾಂಗ್ರೆಸ್ಗೆ ಇದು ಚಿಕ್ಕದಿರ್ಬೋದು, ನಮ್ಮ ದೃಷ್ಟಿಯಿಂದ ಇದು ಚಿಕ್ಕದಲ್ಲ. ನಮಗೆ ಮಾಡಿರುವಂಥ ಅಪಮಾನ, ಹನುಮಾನ್ ಚಾಲಿಸಕ್ಕೆ ಮಾಡಿರುವಂಥ ಅಪಮಾನ, ಶ್ರೀರಾಮಚಂದ್ರನಿಗೆ ಮಾಡಿರುವಂಥ ಅಪಮಾನ. ಅವನು ತನ್ನ ಅಂಗಡಿಯಲ್ಲಿ ತನಗೆ ಇಷ್ಟವಾಗಿರುವಂಥ ಹಾಡು ಕೇಳಿದರೆ ಪಕ್ಕದಲ್ಲಿರೋರಿಗೆ ಯಾಕೆ ಸಿಟ್ಟು ಬರಬೇಕು, ಅವ್ರು ಯಾಕೆ ಹಲ್ಲೆ ಮಾಡಬೇಕು? ಈ ಪ್ರಶ್ನೆಯನ್ನು ಇವತ್ತು ಕಾಂಗ್ರೆಸ್ ಕೇಳದ ಕಾರಣಕ್ಕಾಗಿ ರಾಜ್ಯದಲ್ಲಿ ಇಂಥ ಮಾರುತಿ ಮರಡಿ ನಾರಿ ಸುವರ್ಣ ಕುರಿ ಸಾಕಿ ವರ್ಷಕ್ಕೆ 30 ಲಕ್ಷ ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಘಟನೆಗಳು ಮರುಕಳಿಸ್ತಾ ಇದ್ದಾವೆ, ಬಾಂಬ್ಗಳು ಬೀಳ್ತವೆ, ಯಾರೋ ಬಂದು ಆಸಿಡ್ ಹಾಕ್ತಾರೆ, ಇನ್ಯಾರೋ ಬಂದು ಪಾಕಿಸ್ತಾನ ಜಿಂದಾಬಾದು ಅಂತ ಕೂಗ್ತಾರೆ, ಇನ್ಯಾರೋ ನಮ್ಮ ಭಜನೆ ಕೇಳಿದ್ರೆ, ನಮ್ಮ ಮಂತ್ರ ಕೇಳಿದ್ರೆ, ನಮ್ಮ ಹಾಡು ಕೇಳಿದ್ರೆ, ನಮ್ಮ ಶ್ಲೋಕ ಕೇಳಿದ್ರೆ ಯಾರೋ ಬಂದು ಹೊಡೆಯೋರು ಸೃಷ್ಟಿ ಆಗ್ತಾರೆ. ಇದಕ್ಕೆ ಕಾರಣ ಕಾಂಗ್ರೆಸ್ ವಿಧಾನಸೌಧದ ತನಕ ಪಾಕಿಸ್ತಾನ ಜಿಂದಾಬಾದ್ ಅನ್ನುವಂಥ ದೇಶದ್ರೋಹಿಗಳನ್ನು ಬಿಟ್ಟುಕೊಂಡ ಪರಿಣಾಮವಾಗಿ ಅವರ ಕೇಸನ್ನು 10 ದಿನಗಳ ಕಾಲ ಏನೂ ಮಾಡದ ಕಾರಣಕ್ಕಾಗಿ ಇವತ್ತು ಈ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ. ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ, ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡೋದಕ್ಕಾಗಿ ಕಾಂಗ್ರೆಸ್ ಇವತ್ತು ಹಿಂದೂಗಳ ದಮನ ನೀತಿಯನ್ನು ಅನುಸರಿಸ್ತಾ ಇದೆ. ಇದಕ್ಕೆ ಮೂಲ ಕಾರಣ ಕಾಂಗ್ರೆಸ್. ಇದಕ್ಕೆ ಬಿಜೆಪಿ ಅವರು ಕೋಮು ಬಣ್ಣವನ್ನು ಬಳಿತಾ ಇದ್ದಾರೆ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಜೊತೆಗೆ ಹೆಣಗಳು ಬೀಳಿ ಅಂತ ಕಾಯ್ತಾ ಇದ್ದಾರೆ ಬಿಜೆಪಿ ಅವರು ಅಂತ ಮಾತಾಡಿದ್ದಾರೆ. ನಗರಪೇಟೆಯಲ್ಲಿ ಆದಂತ ಘಟನೆ ಚಿಕ್ಕ ಘಟನೆ ಅಂತ ಕಾಣ್ತಾ ಇರೋದು ಕಾಂಗ್ರೆಸ್ಸಿಗೆ. ಯಾಕೆಂದ್ರೆ ಕಾಂಗ್ರೆಸ್ಸಿನ ಕಣ್ಣಿಗೆ ಪೊರೆ ಬಂದಿದೆ. ಅವರಿಗೆ ಅಲ್ಪಸಂಖ್ಯಾತರು ಬಿಟ್ಟು ಇನ್ಯಾರೂ ಕಾಣಿಸಲ್ಲ. ಯಾರೋ ಒಬ್ಬ ಯುವಕ ಮುಖೇಶ್ ಅಂತವನು ತನ್ನ ಅಂಗಡಿಯಲ್ಲಿ ಹನುಮಾನ ಚಾಲಿಸ ಆಲಿಸ್ತಾ ಇರುವಾಗ ಕೂಡ ಬಂದು ಅಲ್ಪಸಂಖ್ಯಾತರು ಅವನಿಗೆ ಹಲ್ಲೆ ಮಾಡ್ತಾರೆ, ಮಾರಣಾಂತಿಕ ಹಲ್ಲೆ ಮಾಡ್ತಾರೆ. ಕಾಂಗ್ರೆಸ್ ಸರ್ಕಾರ ಅವನ ಮೇಲೇ ಕೇಸು ಮಾಡುತ್ತೆ. ಇದು ಇವತ್ತು ಕರ್ನಾಟಕದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ. ಅದಕ್ಕಾಗಿ ಕಾಂಗ್ರೆಸ್ಗೆ ಇದು ಚಿಕ್ಕದಿರ್ಬೋದು, ನಮ್ಮ ದೃಷ್ಟಿಯಿಂದ ಇದು ಚಿಕ್ಕದಲ್ಲ. ನಮಗೆ ಮಾಡಿರುವಂಥ ಅಪಮಾನ, ಹನುಮಾನ್ ಚಾಲಿಸಕ್ಕೆ ಮಾಡಿರುವಂಥ ಅಪಮಾನ, ಶ್ರೀರಾಮಚಂದ್ರನಿಗೆ ಮಾಡಿರುವಂಥ ಅಪಮಾನ. ಅವನು ತನ್ನ ಅಂಗಡಿಯಲ್ಲಿ ತನಗೆ ಇಷ್ಟವಾಗಿರುವಂಥ ಹಾಡು ಕೇಳಿದರೆ ಪಕ್ಕದಲ್ಲಿರೋರಿಗೆ ಯಾಕೆ ಸಿಟ್ಟು ಬರಬೇಕು, ಅವ್ರು ಯಾಕೆ ಹಲ್ಲೆ ಮಾಡಬೇಕು? ಈ ಪ್ರಶ್ನೆಯನ್ನು ಇವತ್ತು ಕಾಂಗ್ರೆಸ್ ಕೇಳದ ಕಾರಣಕ್ಕಾಗಿ ರಾಜ್ಯದಲ್ಲಿ ಇಂಥ